ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ನಾಟಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ತಟ್ಟೆಗೆ ಬಂದು ಸೇರುವಂತಹ ಒಂದು ತುತ್ತು ಅನ್ನದ ಹಿಂದೆ ಎಷ್ಟೊಂದು ಕಷ್ಟ ಇದೆ ಅಂಥೇಳಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೌದು, ಕೃಷಿ ಭೂಮಿಯಲ್ಲಿ ಅನ್ನದಾತ ನಡೆಸುವಂತಹ ಈ ಅದ್ಭುತ ಪ್ರಕ್ರಿಯೆ ಭತ್ತದ ನಾಟಿ ಅಥವಾ ಗದ್ದೆ ನೆಟ್ಟಿ. ನಾಟಿ ಮಾಡುವ ಮುನ್ನ ಗದ್ದೆಯನ್ನು ಸಮತಟ್ಟು ಮಾಡಿ ಹದಗೊಳಿಸುವುದು ಬಹಳ ಮುಖ್ಯವಾದ ಹೆಜ್ಜೆ. ಜಮೀನಿನಲ್ಲಿ ನೀರು ನಿಲ್ಲಿಸಿ ಚೆನ್ನಾಗಿ ಉಳುಮೆ ಮಾಡಿ ಹಸನು ಮಾಡಲಾಗತ್ತೆ. ಇದಕ್ಕೆ ಸೇಸ ಅಥವಾ ಕೆಸರು ಗದ್ದೆ ಅಂತೇಳಿ ಕರೆಯುತ್ತಾರೆ. ಇನ್ನೊಂದೆಡೆ ಮಣ್ಣಿನ ನರ್ಸರಿಯಲ್ಲಿ ಮೊಳಕೆಯೊಡೆದ ಭತ್ತದ ಬೀಜಗಳನ್ನು ಹಸಿರು ಸಸಿಗಳಾಗಿ ಬೆಳೆಸಲಾಗಿರುತ್ತದೆ. ಸುಮಾರು 25-30 ದಿನಗಳ ಈ ಕಳೆ ಸಸಿಗಳು ನಾಟಿಗೆ ಸಂಪೂರ್ಣ ಸಿದ್ಧವಾಗಿರುತ್ತದೆ. ಇಲ್ಲಿಂದ ನಿಜವಾದ ಶ್ರಮದ ಕೆಲಸ ಆರಂಭವಾಗುತ್ತದೆ. ರೈತರು ಅಥವಾ ಕೃಷಿ ಕಾರ್ಮಿಕರು ಸಾಲಾಗಿ ನಿಂತು ಕೈಯಿಂದ ಸಸಿಯನ್ನು ಮಣ್ಣಿನಲ್ಲಿ ನಾಟಿ ಮಾಡ್ತಾರೆ. ಬೆನ್ನು ಬಗ್ಗಿಸಿ ಮಾಡುವಂತಹ ಈ ಕೆಲಸದಲ್ಲಿ ಎಷ್ಟೊಂದು ಏಕಾಗ್ರತೆ ಮತ್ತು ಅನುಭವ ಬೇಕು ನೋಡಿ. ಪ್ರತಿ ಸಸಿಗೂ ನಿರ್ದಿಷ್ಟ ಅಂತರವಿರುವಂತೆ ನೋಡಿಕೊಳ್ಳುವುದು ಸಸಿಗಳು ಚೆನ್ನಾಗಿ ಬೆಳೆಯಲು ಮತ್ತು ಗಾಳಿ ಬೆಳಕು ಸಿಗಲು ಸಹಾಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕಾಲಕ್ಕೆ ತಕ್ಕಂತೆ ರೈಸ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಯಂತ್ರಗಳ ಮೂಲಕವೂ ನಾಟಿ ಮಾಡುವಂತಹ ಪದ್ಧತಿ ಜನಪ್ರಿಯವಾಗುತ್ತಿದೆ. ಸರಿಯಾದ ಸಮಯದಲ್ಲಿ ಮಾಡುವಂತಹ ಈ ಗದ್ದೆ ನೆಟ್ಟಿಯು ಉತ್ತಮ ಇಳುವರಿಗೆ ಬುನಾದಿ. ಎಷ್ಟೇ ತಂತ್ರಜ್ಞಾನ ಹೇಳುವುದು ಬೆಳೆದರೂ ಅನ್ನದಾತನ ಬೆವರಿನ ಹನಿಗಳು ಬೀಳದೇ ಇದ್ದರೆ ಬೊಗಸೆ ಅನ್ನ ಕೈ ಸೇರಲು ಸಾಧ್ಯವಿಲ್ಲ. ಹಸಿರಿನಿಂದ ಕಂಗೊಳಿಸುವಂತಹ ಈ ಗದ್ದೆಗಳು ಮುಂದಿನ ದಿನಗಳಲ್ಲಿ ಬಂಗಾರದ ಬೆಳೆಯಾಗಿ ನಳನಳಿಸಲಿ ಎಂದು ಹಾರೈಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.